ಆತ್ಮವಂದನೆಗಳು ಎಲ್ಲರಿಗೂ ಗುರುಗಳಿಗೆ ಮತ್ತೆ ಎಲ್ಲ ನನ್ನ ಮಿತ್ರರಿಗೆ ನಮಸ್ಕಾರ. ಇವತ್ತು ನನಗೆ ಒಂದು ತ್ರಿವಿಧಗಳು ಅನ್ನೋ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೇಳ್ತಾ ಇದ್ದಾರೆ. ನಾವು ಇದುವರೆಗೂ ಸಪ್ತ ಸಾಗರಗಳು, ಸಪ್ತ ಸಮುದ್ರಗಳು, ಮತ್ತೆ ಸಪ್ತ ಲೋಕಗಳು, ಮತ್ತೆ ಸಪ್ತ ಋಷಿಗಳು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಅದೇ ರೀತಿ ದೇಹದ ಪಂಚತತ್ವಗಳು, ಮತ್ತೆ ಪಂಚ ಪ್ರಾಣಗಳು, ಪಂಚಭೂತಗಳು ಇವೆಲ್ಲ ನಾವು ತಿಳ್ಕೊಂತಾ ಇದ್ವಿ. ಆದ್ರೆ ಈ ತ್ರಿವಿಧಗಳು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ. ಯಾಕಂದ್ರೆ ಇದುವರೆಗೂ ತ್ರಿವಿಧಗಳು ಅನ್ನೋದನ್ನ ನಾವು ನೋಡಿದ್ದು ಮುಕ್ಕಂಟಿ ಶಿವನು ಬಗ್ಗೆ ಸ್ತೋತ್ರ ಮಾಡುವಾಗ ಮಾತ್ರ. ಆದ್ರೆ ಈ ತ್ರಿ ತತ್ವಗಳು ಯಾವ ರೀತಿ ಇದಾವೆ ಅಂತ ನೋಡಿದ್ರೆ ನಮ್ಮ ಸೃಷ್ಟಿನೇ ಈ ಮೂರು ತತ್ವಗಳಲ್ಲಿ ಅಡಗಿದೆ ಅಂತ ನಮ್ಗೆ ಇಲ್ಲಿ ಈ ಒಂದು ಸ್ವಾಧ್ಯಾಯದಿಂದ ನಮ್ಗೆ ತಿಳಿಯುತ್ತೆ. ಇದನ್ನ ಬರೆದಿರೋರು, ಈ ಸಣ್ಣ ಪುಸ್ತಕನ ಬರೆದಿರೋರು ಉಮಾ ಲೋಕೇಶ್ ಮತ್ತು HN ಶ್ರೀನಿವಾಸ್ ಅಂತ ಅನುವಾದ ಮಾಡಿದ್ದಾರೆ. ಮೊದಲು ತೆಲುಗಲ್ಲಿ ಇದ್ದಿದ್ದನ್ನ ಈ ಒಂದು ಪ್ರಸ್ತಾವನೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಸೃಷ್ಟಿಯಲ್ಲಿ ಮೂರು ತತ್ವಗಳಿದಾವೆ. ಆ ಮೂರು ತತ್ವಗಳು ಯಾವುದು ಅಂದ್ರೆ ಸೃಷ್ಟಿಸಲ್ಪಡುವುದು, ಪೋಷಿಸಲ್ಪಡುವುದು, ಲಯ ಮಾಡುವುದು ಅಂತ. ಸೃಷ್ಟಿ ಅಂದ್ರೆ ನಾವು ಸೃಷ್ಟಿ ಆಗುವಂಥದ್ದು, ಮತ್ತೆ ಪೋಷಿಸಲ್ಪಡೋದು, ಪಾಲನೆ ಮಾಡುವಂಥದ್ದು, ಮತ್ತೆ ಲಯ ಮಾಡೋದು. ಅಂದ್ರೆ ಇಲ್ಲಿ ಯಾವುದು ಶಾಶ್ವತವಾಗಿ ಉಳಿಯಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ದಯವಿಟ್ಟು ತಿಳ್ಕೊಳ್ಳಿ. ಅದಕ್ಕೆ ಮುಂಚೆ ಕೆಲವು ಈ ಸೃಷ್ಟಿಗೆ ಈ ತತ್ವಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಆಮೇಲೆ ಅದನ್ನ ವಿವರಣೆ ಕೊಡ್ತಾ ಹೋಗ್ತೀನಿ. ಈ ಸೃಷ್ಟಿ, ಸ್ಥಿತಿ, ಲಯ ಅಂತ ಮೂರೇ ಆಯ್ತು. ನೆಕ್ಸ್ಟ್ ತ್ರಿಬಂಧಗಳು ಅಂತ. ಬಂಧಗಳು ಯಾವ್ದಾದ್ರು? ಕರುಳಿನ ಬಂಧ, ಪ್ರೇಮ ಬಂಧ, ಕರ್ಮ ಬಂಧ. ಇವು ಮೂರು ನಮಗೆ ಜೀವನದಲ್ಲಿ ಬರುವಂತ ಬಂಧಗಳು. ಇದನ್ನ ಸಾಮಾನ್ಯವಾಗಿ ಬಿಡಿಸ್ಕೊಳಕ್ಕಾಗೋದಿಲ್ಲ. ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಅಗ್ನಿಗಳು, ಯಾವ್ಯಾವ ಅಗ್ನಿ ಇದೆ? ತ್ರಿವಿಧ ಅಗ್ನಿಗಳು: ಜಠರಾಗ್ನಿ, ಪ್ರೇಮಾಗ್ನಿ, ಕಾಮಾಗ್ನಿ, ಜ್ಞಾನಾಗ್ನಿ. ಇಲ್ಲಿ ಮೂರು ಅಗ್ನಿಗಳು ಬಂತು. ಇನ್ನೊಂದ್ಸರಿ ಹೇಳ್ತೀನಿ: ಜಠರಾಗ್ನಿ, ಕಾಮಾಗ್ನಿ, ಜ್ಞಾನಾಗ್ನಿ. ಇವು ಮೂರು. ಇದಾದ್ಮೇಲೆ ಅದೇ ರೀತಿ ಅವ್ಯವಸ್ಥೆಗಳು ಅಂದ್ರೆ ತೊಂದರೆ ಆಗುವಂಥದ್ದು: ಜಾಗೃತಾವ್ಯವಸ್ಥೆ, ಸ್ವಪ್ನಾವ್ಯವಸ್ಥೆ, ಸುಸ್ವಪ್ನಾವ್ಯವಸ್ಥೆ ಅಂತ. ಇವು ಮೂರು. ಇದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಪರಿಷ್ಕಾರಗಳು ಯಾವ್ದು ಬರ್ತದೆ ಅಂದ್ರೆ ಪ್ರಾರ್ಥನೆ, ಪ್ರಾಯಶ್ಚಿತ, ಪಶ್ಚಾತ್ತಾಪ. ಇವು ಮೂರು ಬರ್ತದೆ. ಮತ್ತೆ ಆರಾಧನೆಗಳು ಯಾವ್ದು ಬರ್ತದೆ? ಕರ್ಮ ಮಾರ್ಗದ ಆರಾಧನೆ, ಉಪಾಸನಾ ಮಾರ್ಗದ ಆರಾಧನೆ, ಸಾಧನೆ ಮಾರ್ಗದ ಆರಾಧನೆ. ಈ ಮಾರ್ಗಗಳಲ್ಲಿ ನಾವು ಬರ್ತಾಗ ನಮ್ಗೆ ಕೆಲವು ಅಡಚಣೆಗಳು ಬರ್ತವೆ. ಯಾವ್ಯಾವ ಅಡಚಣೆಗಳು ಬರ್ತವೆ ಅಂದ್ರೆ ಶಾರೀರಿಕ ಅಡಚಣೆಗಳು, ಫಿಸಿಕಲ್ ಬ್ಲಾಕ್ಸ್; ಮಾನಸಿಕ ಅಡಚಣೆಗಳು, ಮೆಂಟಲ್ ಬ್ಲಾಕ್ಸ್; ಆಧ್ಯಾತ್ಮಿಕ ಅಡಚಣೆಗಳು, ಸ್ಪಿರಿಚುವಲ್ ಬ್ಲಾಕ್ಸ್ ಅಂತ. ಈ ರೀತಿ ನಮ್ಗೆ ಈ ಒಂದು ಮೂರು ರೀತಿಯ ಅಡಚಣೆಗಳು ಬರ್ತವೆ. ಇದು ಬಂದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನಮ್ಗೆ ಮಾಲಿನ್ಯಗಳು. ಈ ಮಾಲಿನ್ಯಗಳು ಯಾವ್ದು? ಪರಿಸರ ಮಾಲಿನ್ಯ ಅಂದ್ರೆ ಭೂ ಮಾಲಿನ್ಯ, ದೇಹ ಮಾಲಿನ್ಯ ಅಂದ್ರೆ ನೀರಿನ ಮಾಲಿನ್ಯ, ಮನೋಮಾಲಿನ್ಯ ಅಂದ್ರೆ ವಾಯು ಮಾಲಿನ್ಯ. ಈ ರೀತಿ ಮೂರು ಮಾಲಿನ್ಯಗಳು ಬರ್ತವೆ. ಮತ್ತೆ ಇವೆಲ್ಲ ಬರುವಾಗ ನಮ್ಗೆ ಅದ್ರ ಜೊತೆ ಒಂದು ರೋಗಗಳು ಬರ್ತಾವಲ್ಲ ದೇಹಕ್ಕೆ. ಯಾವ್ಯಾವ ಇದರಿಂದ ರೋಗ ಬರ್ತವೆ? ಕ್ರಿಮಿಗಳಿಂದ, ಬ್ಯಾಕ್ಟೀರಿಯಾಸ್; ಆಮೇಲೆ ಕ್ರಿಯೆಗಳಿಂದ, ಮಾನಸಿಕವಾಗಿ; ಮತ್ತೆ ಕರ್ಮಗಳು, ಆಧ್ಯಾತ್ಮಿಕವಾಗಿ. ಇಷ್ಟು 9 ರೀತಿಯಾದ ಒಂದು ರೀತಿ ಬಂದ್ರೆ, ಮತ್ತೆ ಇನ್ನೊಂದು ರೀತಿ ಏನಂದ್ರೆ ಮತ್ತೆ ನಮ್ಗೆ ಈ ಲೋಕಗಳು ಎಷ್ಟಿದೆ ಅಂದ್ರೆ 3 ಲೋಕ ಇದೆ: ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ. ಈ ಮೂರನ್ನು 3 ಪಾದಗಳು ಅಂತ ಕರಿತೀವಿ. ಇದಾದ್ಮೇಲೆ ಧರ್ಮಗಳು: ಶಾರೀರಿಕ ಧರ್ಮ, ಆತ್ಮ ಪುರೋಗತಿ ಧರ್ಮ, ಮತ್ತೆ ಪ್ರಕೃತಿಯ ಧರ್ಮ. ಗುಣಗಳು: ತಮೋಗುಣ, ರಜೋಗುಣ, ಸತ್ವಗುಣ. ಆಮೇಲೆ ಆನಂದಗಳು: ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ. ಮತ್ತೆ ಮುಕ್ತಿಗಳು: ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ. ವಾಕ್ಯಗಳು: ಕೆಟ್ಟ ವಾಕ್ಯಗಳು, ಒಳ್ಳೆಯ ವಾಕ್ಯಗಳು, ಸತ್ಯವಾಕ್ಯಗಳು. ಇವೆಲ್ಲ ನಾವು ಅನುಭವಿಸ್ತಾ ಇದ್ರಿ. ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಪತ್ರಿಜಿಯವರು 3 ಸಂದೇಶಗಳನ್ನ 3 ಮಾಣಿಕ್ಯಗಳನ್ನ ತರ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದು ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗಿತ್ಯ. ಇವು 3 ಅಂದ್ರೆ ಪ್ರತಿಯೊಂದು 3ರಲ್ಲೇ ನಾವು ತೊಂದರೆಗಳನ್ನ
ಅನುಭವಿಸಿ ಅದನ್ನ ಮೆಟ್ಟಿ ನಿಲ್ಲೋದಿಕ್ಕೆ ನಮಗೆ ಮಾರ್ಗ ಯಾವುದು ಅಂದ್ರೆ ನಮ್ಮ ಪತ್ರಿಜಿ ಕೊಟ್ಟಿರೋದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇವು ಮೂರು. ಈಗ ಒಂದೊಂದನ್ನ ಸ್ವಲ್ಪನೇ ವಿವರಣೆ ಮಾಡ್ತಾ ಬರ್ತೀನಿ, ಎಲ್ಲರೂ ಗಮನಿಸಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೃಷ್ಟಿಸಲ್ಪಡುವುದು, ಪೋಷಿಸಲ್ಪಡುವುದು, ಲಯ ಮಾಡುವುದು. ಇಲ್ಲಿ ಸೃಷ್ಟಿಸಲ್ಪಡುವುದು ಪ್ರತಿಯೊಂದು ನಾವು ಗಮನಿಸ್ತಾ ಇದ್ದಾಗ ನಮಗೆ ಹಗಲು ಬರ್ತದೆ, ಮತ್ತೆ ಹಗಲು ಬಂದು ನೆಕ್ಸ್ಟ್ ರಾತ್ರಿ ಬರೋ ಅಷ್ಟೊತ್ತಿಗೆ ಹಗಲು ಹೊಟ್ಟೋಗ್ತದೆ, ಮತ್ತೆ ಬೆಳಗ್ಗೆ ಆದ ತಕ್ಷಣ ಮತ್ತೆ ಬೆಳಗ್ಗೆ ಬರ್ತದೆ. ಅದೇ ರೀತಿ ನಮ್ಗೆ ದಿನಗಳು, ಕಾಲ, ವರ್ಷ, ಯುಗ ಒಂದೊಂದೇ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅಂದ್ರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಮತ್ತೆ ನಮಗೆ ಕಾಲಗಳು ಬರ್ತದೆ. ಕಾಲ ಅಂದ್ರೆ ಏನು? ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಒಂದೊಂದು ಕಾಲ ಬಂದ ತಕ್ಷಣ ಇನ್ನೊಂದು ಕಾಲ ಹಿಂದಕ್ಕೆ ಹೋಗ್ತಾನೆ ಇರ್ತದೆ. ಅಂದ್ರೆ ಇಲ್ಲಿ ನಮ್ಗೆ ಈ ಒಂದು ಭೌತಿಕವಾಗಿ ಯಾವುದು ಉಳಿಯುವಂತದ್ದು ಯಾವುದು ಇಲ್ಲ. ಸೃಷ್ಟಿ ಆದ್ಮೇಲೆ ಅದು ಸ್ವಲ್ಪ ದಿನ ಇದ್ದು ಮತ್ತೆ ನಶಿಸಿ ಹೋಗ್ಲೇಬೇಕಾಗತ್ತೆ. ಯಾವುದ್ರ ಬಗ್ಗೆನೂ ನಾವು ಇಲ್ಲಿ ಪರ್ಮನೆಂಟ್ ಅಂತ ತಿಳ್ಕೋಬಾರ್ದು. ಮತ್ತೆ ನಮ್ಮ ಜೀವಿತ ಕಾಲದಲ್ಲಿ ಕೂಡ ತಗೊಳ್ಳಿ, ನಾವು ಮನುಷ್ಯರು ಹುಟ್ಟಿದಾಗ ಬಾಲ್ಯಾವಸ್ಥೆ, ಮತ್ತೆ ಬಾಲ್ಯಾವಸ್ಥೆ ಇದೆ ಚೆನ್ನಾಗಿದೆ ಇಲ್ಲೇ ಇದ್ಬೇಡ ಅಂದ್ರೆ ಆಗುತ್ತಾ? ಆಗಲ್ಲ. ಮತ್ತೆ ಯೌವನಾವಸ್ಥೆ ತುಂಬಾ ಆರಾಮಾಗಿದೆ, ಇನ್ನೇನು ನಮ್ಗೆ ತೊಂದರೆ ಇಲ್ಲ ಅಂದ ತಕ್ಷಣ ಮತ್ತೆ ನಮ್ಗೆ ವಯಸ್ಸಾಗ್ತದೆ, ಮುದಿತನ ಬರ್ತದೆ. ಮುದಿತನ ಬಂತಲ್ಲಪ್ಪ, ಯೋಚನೆ ಮಾಡೋಷ್ಟೊತ್ತಿಗೆ ಮರಣ ಸಮೀಪವಾಗಿರ್ತದೆ. ಅಂದ್ರೆ ಇಲ್ಲಿ ನಮ್ಮನ್ನ ಯಾವುದು ಉಳಿಸೋದಿಲ್ಲ. ನಾವು ತಾಳ್ಮೆ ತಗೋಬೇಕು. ಪ್ರತಿಯೊಂದರಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ನಮ್ಗೆ ಇಲ್ಲಿ ಯಾವುದು ಶಾಶ್ವತ ಅನ್ನೋದು ಮನದಟ್ಟಾಗುತ್ತೆ. ನಾವು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಈ ಮೂರು ತತ್ವಗಳಿಗೆ ನಮ್ಗೆ ಹಿರಿಯರು ಒಂದು ಹೆಸರುಗಳು ಕೊಡ್ತಾ ಬರ್ತಾರೆ. ಯಾವ್ದ್ಯಾವ್ದು? ಮೊದಲೇದು ಬ್ರಹ್ಮ ತತ್ವ ಅಂದ್ರೆ ನಾವು ಸೃಷ್ಟಿಸಲ್ಪಡುವುದು. ವಿಷ್ಣು ತತ್ವ ಅಂತ ಹೆಸರು ಕೊಡ್ತಾರೆ, ಅದು ಪೋಷಿಸಲ್ಪಡುವುದು. ಮತ್ತೆ ಶಿವತತ್ವ ಅಂತ ಹೆಸರು ಕೊಡ್ತಾರೆ, ಅವತ್ತ ಲಯಕಾರಕ. ಈ ಮೂರು ನಾವು ಯಾವುದೇ ರೀತಿಯಾದ ಸೃಷ್ಟಿ ನಿಯಮನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಥಾವತ್ತಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕು. ಆದ್ರೆ ಇದನ್ನ ಫಾಲೋ ಮಾಡೋದ್ರಲ್ಲಿ ಮಾತ್ರ ನಾವು ಸ್ವಲ್ಪ ಶ್ರಮ ವಹಿಸ್ಬೇಕಾಗತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ, ಇವತ್ತು ನನ್ಗೆ ಏನೆಲ್ಲ ಇದೆ, ನಾನು ಐಶ್ವರ್ಯವಂತ ಅನ್ಬಿಟ್ಟು ನಮ್ಮ ಮನಸ್ಸಿಗೆ ಬಂದಾಗ ನಾನು ಹೆಚ್ಚಾಗಿ ಗರ್ವ ಪಡೋದಾಗ್ಲಿ, ಇಲ್ಲ ಅದು ಹೊಟ್ಟೋಯ್ತು ಅಂದಾಗ ತುಂಬಾ ದುಃಖ ಪಡೋದಾಗ್ಲಿ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಲಾಭಗಳಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಪತ್ರಿಜಿ ಅವರು ಹೇಳ್ತಾರೆ ಗರ್ವ ಪಡಬಾರ್ದು ಅಂತ. ಅಂದ್ರೆ ಬಂದರೆ ಬರಲಿ, ಇದ್ದರೆ ಇರಲಿ, ಹೋದರೆ ಹೋಗಲಿ. ಈ ಒಂದು ಸೂತ್ರನ ನಾವು ಪಾಲಿಸ್ಕೊಂಡ್ರೆ ಈ ಪ್ರಕೃತಿಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ನೋವುಗಳಾಗ್ಲಿ ಕಷ್ಟಗಳಾಗ್ಲಿ ನಿಜವಾಗ್ಲೂ ಬರೋದಿಲ್ಲ. ನಮ್ಮ ಜೀವನ ಆದಷ್ಟು ಸುಗಮವಾಗಿ ಬರ್ತಾ ಇರ್ತದೆ. ಈಗ ರೋಗಗಳು ಬರ್ತದೆ, ಸ್ವಲ್ಪ ತಾಳ್ಮೆ ವಹಿಸಿ ನಾವು ಮಾಡಿರುವಂತ ಕರ್ಮಗಳಿಂದ ಆ ರೋಗ ಬರ್ತದೆ, ಅದು ಹೋಗ್ತದೆ ಅಂತ ತಾಳ್ಮೆ ವಹಿಸ್ಬೇಕು. ಮತ್ತೆ ಜಗಳಗಳಾಗ್ತದೆ, ಪ್ರತಿಯೊಂದು ಸ್ಥಳದಲ್ಲೂ ಜಗಳ ಆಗ್ತಾ ಇರ್ತದೆ, ಅದು ಶಾಶ್ವತನ? ಆ ಜಗಳ ಸಮಯದಲ್ಲಿ ಸ್ವಲ್ಪ ನಾವು ನಿಧಾನವಾಗಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ಅದರಿಂದ ನಾವು ಮುಂದೆ ಶಾಶ್ವತವಾಗಿ ಅದರಿಂದ ಮೋಕ್ಷ ಹೊಂದಬಹುದು. ಅಂದ್ರೆ ನಾವು ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಆದ್ರೆ ನಾವು ತಾಳ್ಮೆ ಮುಖ್ಯ. ಇಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ನಮ್ಗೆ ಎಲ್ಲ ನೋವುಗಳು ನಾವು ಸ್ವತಃ ಅನುಭವಿಸ್ಬೇಕಾಗತ್ತೆ. ಬಯಸಿದ್ದು ಸಾಧಿಸಬಾರದು, ಬಯಸಿದ್ದೇ ಬಂದಿದ್ದು ಬೇಡ ಎನ್ನಬಾರದು, ಬಂದಿದ್ದನ್ನ ಸಂಭ್ರಮ ಪಡಬಾರದು. ಅಂದ್ರೆ ನಾವಾಗ ನಾವು ಯಾವ್ದನ್ನು ಸ್ವಾಗತ ಮಾಡಬಾರ್ದು. ಮತ್ತೆ ನಮಗ್ ಬಂದಾಗ ಬೇಡ ಅನ್ನೋದು ಬೇಡ. ಐಶ್ವರ್ಯ ಬಂತು, ದುಃಖ ಬಂತು, ಬೇಡ ಅನ್ಬಾರ್ದು. ಅದೇ ರೀತಿ ಐಶ್ವರ್ಯ ಬಂದಾಗ ಸಂಭ್ರಮ ಮಾಡೋದು, ಕಷ್ಟ ಬಂದಾಗ ದುಃಖ ಪಡೋದು ಮಾಡಬಾರ್ದು. ಎಲ್ಲ ಬರ್ಲಿ ಹೋಗ್ಲಿ ಆರಾಮಾಗಿ ನಾವು ತಗೋಬೇಕು. ಮತ್ತೆ ನಾವು ಅದನ್ನ ಅದೇ ರೀತಿ ಬಿಡ್ತಾ ಇರ್ಬೇಕು. ಯಾಕಂದ್ರೆ ನಾವು ಸೃಷ್ಟಿಯಾದಾಗ ತಂದಿದ್ದೇನು ಇಲ್ಲ, ಇಲ್ಲಿ ನಾವು ಗಳಿಸಿದ್ದೇನು ಇಲ್ಲ, ಮತ್ತೆ ನಾವು ತಗೊಂಡೋಗೋದು ಏನು ಇಲ್ಲ. ಹಂಗಿರೋವಾಗ ನಾವು ಯಾಕೆ ಅದರ ಬಗ್ಗೆ ಹೆಚ್ಚು ವ್ಯಾಮೋಹ ಇಟ್ಕೋಬೇಕು? ಕೃಷ್ಣ ಕೂಡ ಇದೇ ರೀತಿ ಹೇಳ್ತಾನೆ, ಪ್ರಾಪ್ತಿಯಲ್ಲಿ ಅಪ್ರಾಪ್ತಿಯು ಒಂದೇ ರೀತಿ ಇರಬೇಕು. ಅಂದ್ರೆ ನಾವು ಪ್ರಾಪ್ತಿ ಬಂದಾಗ ಕೂಡ ಯಾವ ರೀತಿ ಇರ್ತೀವೋ ಅಪ್ರಾಪ್ತಿಯಲ್ಲಿ ಕೂಡ ನಾವು ಅದೇ ರೀತಿನ ಮುಂದುವರಿಸ್ಬೇಕು. ಇದಕ್ಕೆ ಮಾಡ್ಬೇಕಾದ್ರೆ ನಮಗೆ ಸಾಧನೆ ಒಂದಿದೆ, ಅದೇ ಧ್ಯಾನ ಮಾರ್ಗ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಧ್ಯಾನ ಮಾರ್ಗದಲ್ಲಿ ನಾವು ಎಷ್ಟು ಧ್ಯಾನಸ್ಥರಾಗ್ತೀವೋ ಅಷ್ಟು ನಮ್ಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ಸಿಗ್ತದೆ. ಯಾವುದೇ ನೋವುಗಳು ನಮ್ಮಲ್ಲಿ ಬಾಧಿಸೋದಿಲ್ಲ. ಅದರಿಂದ ನಾವು ಮುಂದೆ ಒಳ್ಳೆ ಮಾರ್ಗನ ಕಂಡುಹಿಡಿತೀವಿ. ನೆಕ್ಸ್ಟ್ ಮುಂದೆ ಬಂಧಗಳು.
ಇನ್ನೊಂದು ಸಬ್ಜೆಕ್ಟ್. ಇವಾಗ ನಾವು 3 ತತ್ವಗಳೇನು ತಿಳ್ಕೊಂಡ್ವಿ? ಸೃಷ್ಟಿ, ಸ್ಥಿತಿ, ಲಯ. ಸಾರಿ. ಮುಂದಿಂದು ಕರುಳಿನ ಬಂಧ, ಪ್ರೇಮ ಬಂಧ, ಕರ್ಮ ಬಂಧ. ಮಿತ್ರರೇ, ಈ ಬಂಧಗಳು ನಾವು ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣ ಮನುಷ್ಯನಿಗೆ ಬರುವಂತ ಒಂದು ಒಳ್ಳೆಯ ಸಂಬಂಧ, ಕರುಳಿನ ಬಂಧ, ತಾಯಿಯೊಂದಿಗೆ ಬರುವಂತ ಸಂಬಂಧ. ಈ ಸಂಬಂಧ ನಮ್ಗೆ ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಸಂಬಂಧ ನಮ್ಗೆ ಬೆಳೆಯುತ್ತೆ. ನಾವು ಯಾವುದೇ ರೀತಿಯಾದ ಇದರಿಂದ ನಾವು ಈ ಬಂಧನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಜನ್ಮತಾ ನಮಗೆ ಬರುವಂತ ಒಂದು ಬಂಧ, ತಾಯಿಯ ಸಂಬಂಧ. ತಾಯಿಯೊಂದಿಗೆ ಮತ್ತೆ ನಮಗೆ ತಂದೆಯ ಸಂಬಂಧನೂ ಬರ್ತದೆ. ಯಾಕೆಂದ್ರೆ ತಂದೆಯ ಸಂಪೂರ್ಣ ಅಂಶ ಆ ಮಗುವಿನಲ್ಲಿ ಜೀನ್ಸು ಅರ್ಧ ಭಾಗ ಇರುತ್ತೆ. ಅದರಿಂದ ಆ ಒಂದು ಬಂಧನು ತಂದೆ ತಾಯಿಯ ಬಂಧ ಬರುತ್ತೆ ನಮ್ಗೆ. ಅದು ನಮ್ಗೆ ಹುಟ್ಟಿದಾಗ ಬರುವಂತ ಕರುಳಿನ ಸಂಬಂಧ. ಈ ಕರುಳಿನ ಸಂಬಂಧ ನಮಗೆ ಯಾವ ರೀತಿ ನಮ್ಮನ್ನ ಒಟ್ಟುಗೂಡಿಸುತ್ತೆ ಅಂದ್ರೆ, ತಂದೆ ತಾಯಿಗಳು ಮಕ್ಕಳಿಗೆ ಏನಾದ್ರೂ ಅಂದ್ರೆ ಸಂಪೂರ್ಣವಾಗಿ ಇವರಿಗೆ ಆ ಕಷ್ಟ ಅನುಭವಿಸ್ದಂಗೆ ಬಾಧೆ ಪಡ್ತಾರೆ. ಮಕ್ಕಳು ಸ್ವಲ್ಪ ನಿಧಾನವಾಗಾದ್ರೂ ಆದ್ರೆ ತಂದೆ ತಾಯಿ ಮೇಲೆ ಒಳ್ಳೆ ಗೌರವನ ಇಟ್ಕೊಳ್ತಾರೆ. ಯಾವಾಗ? ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ. ನೆಕ್ಸ್ಟ್ ಬಾಲ್ಯ ವ್ಯವಸ್ಥೆಯಿಂದ ಮುಂದೆ ದೊಡ್ಡವರಾದಾಗ ನಮಗೆ ಪ್ರೇಮ ಬಂಧ ಬರುತ್ತೆ. ಈ ಯೌವನಕ್ಕೆ ಕಾಲಿಟ್ಟಾಗ ನಮಗೆ ಸಂಗಾತಿ ಅಥವಾ ಸಂಗಾತ ಬೇಕಾಗುತ್ತೆ. ಅಂತ ಸಮಯದಲ್ಲಿ ನಾವು ಪ್ರೇಮ ಬಂಧಕ್ಕೆ ನಾವು ಬರ್ತೀರಿ. ಇಲ್ಲಿ ಕರುಳಿನ ಬಂಧ ಮುಗಿದ ತಕ್ಷಣ ಯೌವನಕ್ಕೆ ಕಾಲಿಟ್ಟಾಗ ನಮಗೆ ಬೇಕಾಗೋದು ಪ್ರೇಮ ಬಂಧ. ಈ ಪ್ರೇಮ ಬಂಧ ನಾವು ಯಾವ ರೀತಿ ಒಂದಾಗ್ತೀವಿ ಅಂದ್ರೆ, ನಮ್ಮ ಕರುಳಿನ ಬಂಧನು ಕೂಡ ನಾವು ದೂರ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಪ್ರೇಮ ಬಂಧಕ್ಕೋಸ್ಕರ ಕರುಳಿನ ಬಂಧನು ಕೂಡ ದೂರ ಮಾಡಕ್ಕೆ ಹಿಂಜರಿಯೋದಿಲ್ಲ. ಆದ್ರೆ ನಮಗೆ ಒಳ್ಳೆಯ ಮನಸ್ಸಿದ್ರೆ ಆ ಕರುಳಿನ ಬಂಧ ಜೊತೆಗೆ ಪ್ರೇಮ ಬಂಧನು ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಈ ಕರುಳಿನ ಬಂಧ ಬಿಟ್ಟು ಅಂದ್ಬಿಟ್ಟು ಪ್ರೇಮ ಬಂಧಕ್ಕೆ ಬಂದ್ರೆ, ಈ ಪ್ರೇಮಾಗ್ನಿನ ಅಷ್ಟು ಬೇಗ ನಾವು ತಣಿಸೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನು ಕಾರ್ಯ ಬೇಕಾದ್ರೂ ಮಾಡ್ತೀವಿ. ಧರ್ಮದ ವಿರುದ್ಧವಾಗಿ ಕಾರ್ಯ ಮಾಡ್ತೀರಿ. ಆಮೇಲೆ ಅಧರ್ಮಗಳು ಮತ್ತೆ ಅಲ್ಲಿ ಎಷ್ಟೋ ಗಲಾಟೆಗಳು ಕೂಡ ಆಸ್ಪದ ಬರ್ತದೆ. ಅಂಥದ್ದು ಕೂಡ ನಾವು ಅದನ್ನ ಮುಂದೆ ಹೋಗಿ ಅದನ್ನ ಜಯಿಸಿ ಪ್ರೇಮ ಬಂಧನ ನಾವು ಸ್ವಾರ್ಥಕ್ಕಾಗಿ ನಾವು ಉಪಯೋಗಿಸ್ಕೊಂತೀರಿ. ಇದರಿಂದ ನಾವು ಸುಖ ಅನುಭವಿಸ್ತೀರಿ ಅಂತ ತಿಳ್ಕೊಂತೀರಿ. ಆದ್ರೆ ಈ ಒಂದು 2 ಬಂಧಗಳಿಂದ ಮಾಡುವಂತ ಕರ್ಮಗಳು ನಮಗೆ ಮುಂದೆ ಕಾಡುವುದೇ ಕರ್ಮ ಬಂಧ. ಈ 2 ಬಂಧಗಳನ್ನ ನಾವು ತಪ್ಪಿಸ್ಕೋಬಹುದು. ಆದ್ರೆ ಕರ್ಮ ಬಂಧದಿಂದ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಮಾಡಿರುವಂತ ಅನಾಚಾರಗಳು, ಅಧರ್ಮ ಕಾರ್ಯಗಳು ಮತ್ತೆ ದ್ವೇಷಗಳು ಮುಂದೆ ನಮ್ಗೆ ಕರ್ಮ ಬಂಧದಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ತವೆ. ಈ ಕರ್ಮ ಬಂಧನ ನಾವು ತ್ಯಜಿಸ್ಕೋಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ನಮಗೆ ಒಬ್ಬ ಮಾರ್ಗದರ್ಶಿ ಬೇಕು. ಅದರಿಂದ ಬರುವಂತ ಕಷ್ಟಗಳನ್ನ ನಾವು ಎದುರಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದ್ರೆ ಪ್ರೇಮ ಬಂಧನೂ ಬಿಡಿಸ್ಕೊಂತೀವಿ, ಕರುಳಿನ ಬಂಧನೂ ಬಿಡಿಸ್ಕೊಂತೀವಿ. ಈ ಕರ್ಮ ಬಂಧನ ಬಿಡಿಸ್ಕೋಬೇಕಾದ್ರೆ ನಮ್ಗೆ ಒಳ್ಳೆಯ ಒಬ್ಬ ಗುರು ಬೇಕು. ಆ ಗುರು ಇದ್ರೆ ಮಾತ್ರ ನಾವು ಈ ಒಂದು ದೊಡ್ಡ ಬಂಧದಿಂದ ಅಂದ್ರೆ ಈ ಕರ್ಮ ಬಂಧದಿಂದ ನಾವು ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದ್ರೆ ಈ ಕರುಳಿನ ಬಂಧ ಆಗ್ಲಿ ಪ್ರೇಮ ಬಂಧ ಆಗ್ಲಿ ಆ ತೃಪ್ತಿ ಸಿಕ್ಕಿದಾಗ ಅದನ್ನ ಬಿಡಿಸ್ಕೊಂಡು ಆಚೆ ಬರ್ತೀವಿ. ಆದ್ರೆ ಆತ್ಮಜ್ಞಾನ ಹೊಂದಿರೋ ಗುರು ನಮಗ್ ಸಿಕ್ಕಿದ್ರೆ ಮಾತ್ರ ಈ ಕರ್ಮ ಬಂಧದಿಂದ ನಾವು ವಿಮುಕ್ತರಾಗ್ತೀರಿ. ಅವ್ರೇನ್ ಮಾಡ್ತಾರೆ? ನಮಗೆ ಜ್ಞಾನಕ್ಕೆ ಕೊಡೋದಕ್ಕೆ ಮಾರ್ಗ ತೋರಿಸ್ತಾರೆ. ಒಳ್ಳೆಯ ಗುರು ನಮಗೆ ಜ್ಞಾನವನ್ನು ಕೊಡಿಸ್ತಾರೆ. ಆ ಜ್ಞಾನದಿಂದ ನಾವು ಒಳ್ಳೆ ಮಾರ್ಗನ ಕಂಡಿಡ್ಕೊಳ್ತೀವಿ. ಜ್ಞಾನ ಬರ್ತದೆ. ಈ ಹಿಂದೆ ಮಾಡಿರುವಂತ ಕರುಳಿನ ಬಂಧಕ್ಕಾಗಿ ಮತ್ತೆ ಪ್ರೇಮ ಬಂಧಕ್ಕಾಗಿ ಮಾಡಿರುವಂತ ಅಜ್ಞಾನದ ಕೆಲಸಗಳು, ಅಜ್ಞಾನದಿಂದ ಮಾಡಿರುವಂತ ಅಧರ್ಮ ಕೆಲಸಗಳು, ಇದೆಲ್ಲ ನಮ್ಗೆ ಕರ್ಮಗಳಾಗಿ ನಮ್ಮನ್ನ ಪೀಡಿಸ್ತಾ ಇರ್ತವೆ. ಅದರಿಂದ ಮುಕ್ತಿ ಹೊಂದೋದಕ್ಕೆ ನಮ್ಮ ಗುರು ನಮ್ಗೆ ಧ್ಯಾನ ಮಾರ್ಗನ ತೋರಿಸಿ ನಮ್ಮನ್ನ ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ನಾವು ಒಳ್ಳೆಯ ಮಾರ್ಗನ ಅನುಭವಿಸ್ತೀವಿ. ಸ್ನೇಹಿತರೆ, ಇಲ್ಲಿ ನಮಗೆ ಮುಖ್ಯವಾಗಿರೋದು ಒಳ್ಳೆಯ ಗುರು. ನಮ್ಮ ರಂಗನಾಥ್ ಗುರುಜಿಗಳಂತ ಒಳ್ಳೆ ಗುರು ಸಿಕ್ಕಿದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತೀರಿ. ಇವ್ರಿಗೆ ನಮ್ಮ ಪತ್ರಿಜಿಗಳು ಹೇಳುವಂತ ಮಾರ್ಗದಲ್ಲೇ ನಾವು ಹೋದ್ರೆ ಒಳ್ಳೆಯ ಮಾರ್ಗನ ನಾವು ಕಂಡು ಹಿಡಿತೀವಿ. ಇಷ್ಟು ದಿನ ನಾವೇನೇನ್ ಕರ್ಮಗಳು ಮಾಡ್ಕೊಂಡ್ ಬಂದಿದ್ವಿ ಅದನ್ನೆಲ್ಲ ತಪ್ಪಿಸ್ಕೋಬೇಕಾದ್ರೆ ನಮ್ಗೆ ಜ್ಞಾನ ಒಂದೇ ಮಾರ್ಗ. ಇದಾದ್ಮೇಲೆ ಮುಂದೆ ನಮಗೆ ಇನ್ನೊಂದು 3 ಅಗ್ನಿಗಳು.
ನಮ್ಮ ದೇಹದಲ್ಲಿ ಕಾಡುವಂತ 3 ಅಗ್ನಿಗಳು ಜಠರಾಗ್ನಿ, ಪ್ರೇಮಾಗ್ನಿ, ಕಾಮಾಗ್ನಿ ಮತ್ತು ಜ್ಞಾನಾಗ್ನಿ. ಇವು 3 ನಮ್ಮನ್ನ ಕಾಡ್ತಾ ಇರ್ತವೆ. ಇದೇ ರೀತಿ ಕರುಳಿನ ಸಂಬಂಧಕ್ಕೆ ಯಾವ ರೀತಿ ನಾವು ಈಡಾಗ್ತೀರಿ, ಅದೇ ರೀತಿ ಇಲ್ಲಿ ಕೂಡ ನಮ್ಗೆ, ಆದ್ರೆ ತಂದೆ ತಾಯಿ ಕರುಳಿನ ಬಂಧ ಬಿಟ್ಟು ಇಲ್ಲಿ ಜಠರಾಗ್ನಿಗೆ ಬರ್ತೀವಿ. ಜಠರಾಗ್ನಿ ಅಂದ್ರೆ ನಮ್ಗೆ ಹೊಟ್ಟೆ ಹಸಿವು. ಈ ಹಸಿವು ಆದಾಗೆಲ್ಲ ನಾವು ಊಟ ಹಾಕ್ತಾ ಇರ್ಬೇಕು. ಊಟ ಹಾಕಿಲ್ಲ ಅಂದ್ರೆ ಸುಮ್ಮನೆ ಇರಲ್ಲ. ಆ ಊಟ ಸಂಪಾದನೆ ಮಾಡೋದಕ್ಕೋಸ್ಕರ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತೀವಿ, ಅಧರ್ಮದ ಕೆಲಸಗಳು ಮಾಡ್ತೀವಿ. ಯಾರನ್ನ ಬೇಕಾದ್ರೂ ನಾವು ಹೊಡೆಯೋದು. ಯಾಕಂದ್ರೆ ಆ ಒಂದು ಜಠರಾಗ್ನಿನ ತಣಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅದು ಒಂದ್ಸರಿ ನಾವು ಅದಕ್ಕೆ ಏನು ಆಹಾರ ಕೊಡ್ತೀವೋ ಅದು ನಮ್ಗೆ ಕೇವಲ 3-4 ಗಂಟೆ ಆದ್ಮೇಲೆ ಮತ್ತೆ ನಮಗೆ ಶುರು ಆಗುತ್ತೆ ಜಠರಾಗ್ನಿ. ಬೇಕು 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 ಅಂತ. ಅದಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರು. ಯಾವ ಪ್ರಾಣಿನ್ ಬೇಕಾದ್ರೂ ಕೊಂದು ತಿಂತೀವಿ. ಎಲ್ಲಿ ಯಾವ ಗಿಡ ಮರ ಏನು ಉಳಿಸೋದಿಲ್ಲ ನಾವು. ನಮ್ಮ ಒಂದು ದುರಾಸೆಯಿಂದ ಎಲ್ಲಾನು ಪ್ರಕೃತಿನೇ ನಾಶ ಮಾಡೋ ಅಂತ ಒಂದು ಕಾರ್ಯ ಕೇಳಿತೀವಿ. ಇದು ಜಠರಾಗ್ನಿ. ಈ ಜಠರಾಗ್ನಿನ ನಾವು ತಳಿಸೋದಕ್ಕೆ ಮಾಡುವಂತ ಕರ್ಮ ಕೆಲಸಗಳು ಮುಂದೆ ನಮ್ಗೆ ತೊಂದರೆ ಆಗ್ತಾ ಬರ್ತವೆ. ಆದ್ರೆ ನಾವು ಪ್ರಕೃತಿ ನಿಯಮದಂತೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಬಂದ್ರೆ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಕೊಡ್ದಿರಾ, ಯಾವುದೇ ಪ್ರಕೃತಿ ನಾಶ ಮಾಡ್ದಿರಾ, ಪ್ರಕೃತಿಯಲ್ಲಿ ಲಭ್ಯವಾಗುವಂತಹ ಹಣ್ಣು ಹಂಪಲುಗಳು, ಅದರಿಂದ ಬರುವಂತ ದವಸ ಧಾನ್ಯಗಳಾಗಲಿ, ಅದನ್ನ ನಾವು ಅತಿ ನಮಗೆ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೊಂತ ಬಂದ್ರೆ ಅದು ನಮ್ಗೆ ತುಂಬಾ ಉಪಯುಕ್ತವಾದದ್ದು. ಇದಾದ್ಮೇಲೆ ನಾನು ಹೇಳಿದವಲೆ ಪ್ರೇಮಾಗ್ನಿ. ಅಲ್ಲಿ ಮೊದಲನೇದೇ ಪ್ರೇಮಾಗ್ನಿ ಅಂತ, ಇಲ್ಲಿ ಕಾಮಾಗ್ನಿ ಅಂತ. ಇದನ್ನ ತಣಿಸ್ಬೇಕಾದ್ರೆ ನಾವು ಎದುರು ಇರುವಂತ ಹೆಣ್ಣು ಮಕ್ಕಳಿಗೆ ಮತ್ತೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನ ಬಲವಂತವಾಗಿ ಅವರ ತಂದ ಕಿತ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ತೊಂದರೆ ಕೊಡ್ತೀವಿ, ಅವರಿಗೆ ಹಿಂಸೆ ಕೊಡ್ತೀವಿ. ಇದರಿಂದಾನು ನಮ್ಗೆ ಕರ್ಮಗಳು ಆದಷ್ಟು ಹೆಚ್ಚು ಬರ್ತಾನೆ ಇರ್ತವೆ. ಈ ಕರ್ಮಗಳನ್ನ ನಾವು ಕಳ್ಕೊಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಇದಕ್ಕಾಗಿ ನಾವು ಆ ಒಂದು ಕಾಮಾಜ್ಞೆ ತೀರ್ಸ್ಕೋಬೇಕಾದ್ರೆ ಯಾವ ಮಟ್ಟಕ್ಕೆ ಕೂಡ ಹೋಗೋದಕ್ಕೂ ನಾವು ತಯಾರಾಗ್ತಾ ಇರ್ತೀವಿ. ಬೇಕಾದ್ರೆ ಕೊಲೆ ಮಾಡೋದಕ್ಕೂ ಹೋಗ್ತೀವಿ, ಆ ಮಟ್ಟಕ್ಕೆ ಆಗ್ತಾ ಇರ್ತದೆ. ಅದನ್ನ ನಾವು ಜಯಿಸ್ಬೇಕಾದ್ರೆ ನಮಗೆ ಮುಂದೆ ಬರುವಂತದ್ದೇ ಜ್ಞಾನಾಗ್ನಿ. ಈ ಜ್ಞಾನಾಗ್ನಿನ ನಾವು ಪಡ್ಕೋಬೇಕಾದ್ರೆ ಇಲ್ಲಿ ಅಷ್ಟೇ ನಮ್ಗೆ ಒಳ್ಳೆ ಗುರುವಿನ ಮಾರ್ಗದರ್ಶನ ತುಂಬಾ ಮುಖ್ಯ. ಅಂತ ಗುರು ಯಾರು ಸಿಗ್ತಾರೆ ಅಂತ ನಾವು ಅನೇಕ ಸಾರಿ ಅನೇಕ ಕಡೆ ನಾವು ಹೋಗ್ತಾ ಇರ್ತೀವಿ. ಅದಕ್ಕಾಗಿ ನಾವು ಅನೇಕ ದೇವಸ್ಥಾನಗಳು ಹೋಗ್ತೀವಿ. ಈ 2ರಿಂದ ಮಾಡಿರುವಂತ ಕರ್ಮಗಳಿಂದ ಬರುವಂತ ಕಷ್ಟಗಳು ನಮ್ಗೆ ನಾನಾ ರೋಗಗಳಿಗೆ ಗುರಿ ಮಾಡುತ್ತೆ. ಅದು ಯಾಕಪ್ಪ ಬಂತು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಮಯನೇ ಸಿಗೋದಿಲ್ಲ. ಸಮಯ ಸಿಕ್ಕುವಷ್ಟಕ್ಕೆ ನಮ್ಗೆ ವಯಸ್ಸಾಗಿರ್ತದೆ. ವಯಸ್ಸಾದಾಗ ನಾವು ಅದನ್ನ ಧ್ಯಾನ ದಾರಿಗೆ ಹೋದ್ರೆ ನಮಗೆ ಅದನ್ನ ಧ್ಯಾನಕ್ಕೆ ಒಳ್ಳೆ ಗುರು ಸಿಗೋದಿಲ್ಲ. ಆ ಗುರುನ ಹುಡುಕ್ತಾ ಒಳ್ಳೆ ಧ್ಯಾನಕ್ಕೆ ಹೋಗಿ ಅದರಿಂದ ನಾವು ಮುಕ್ತಿ ಪಡ್ಕೋಬೇಕಾಗುತ್ತೆ. ಇವೆರಡೂ ಒಂದೇ ರೀತಿಯಾದ ಕರ್ಮಗಳು. ಈ ಎರಡೂ ಒಂದೇ ರೀತಿಯಾದ ಕರ್ಮಗಳಾದ್ರೂ ಮಾಡೋ ಕೆಲಸಗಳು ಬಹಳ ಬಹಳ ತೊಂದರೆ ಕೊಡುವಂತ ಕೆಲಸಗಳು. ಇದನ್ನ ನಾವು ಎರಡೂ ರೀತಿ ಒಂದೇ ಆದ್ರೂ ಹೇಳಿದೀನಿ. ಕರುಳಿನ ಬಂಧ ಅವೆರಡು ಜಠರಾಗ್ನಿ, ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತದೆ. ಪ್ರೇಮ ಬಂಧ ಕಾಮಾಗ್ನಿ, ಮತ್ತೆ ಇಲ್ಲಿ ಕರ್ಮ ಬಂಧ. ಇದನ್ನ ಬೆಳೆಸ್ಕೋಬೇಕು ಜ್ಞಾನಾಗ್ನಿಗೆ ನಾವು ವ್ಯವಸ್ಥೆ ಆಗ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ಬರುವಂತದ್ದು 3 ಜಾಗೃತ ವ್ಯವಸ್ಥೆ, ಸ್ವಪ್ನ ವ್ಯವಸ್ಥೆ, ಸುಸ್ವಪ್ನ ವ್ಯವಸ್ಥೆ. ಈ ಜಾಗೃತ ವ್ಯವಸ್ಥೆಯಲ್ಲಿ ಮಿತ್ರರೇ ನಮಗೆ ನಮ್ಮ ಶರೀರಕ್ಕೆ ಸಂಬಂಧಿಸಿದ್ದು ಜಾಗೃತ ವ್ಯವಸ್ಥೆಯಲ್ಲಿ ಇಂದ್ರಿಯಗಳು ಮತ್ತು ಮನಸ್ಸಿನೊಂದಿಗೆ ಬಾಹ್ಯ ಪ್ರಪಂಚದೊಂದಿಗೆ ವ್ಯವಹರಿಸುವಂತ ಕರ್ತವ್ಯಗಳನ್ನ ಮಾಡ್ತಾ ಬರ್ತೀವಿ. ಎಲ್ಲಾನು ನಮ್ಗೆ ತಿಳಿದು ಮಾಡುವಂತದ್ದು. ಈ ತಿಳಿದು ಮಾಡುವಂತ ಕೆಲಸಗಳು ಒಳ್ಳೆ ರೀತಿಯಾಗಿದ್ರೆ ನಮಗೆ ಅದರಿಂದ ಬರುವಂತ ಫಲಿತಾಂಶ ಕೂಡ ಒಳ್ಳೆ ರೀತಿಯಾಗಿರುತ್ತೆ. ತಿಳಿದು ತಪ್ಪು ಮಾಡಿದ್ರೆ ಅದರಿಂದ ಬರುವಂತ ಶಿಕ್ಷೆ ತುಂಬಾ ದೊಡ್ಡದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಕೊಲೆ ಮಾಡಿದ್ರೆ ತಪ್ಪು ಅಂತ ಇರ್ತದೆ, ಆದ್ರೆ ಅವನ ಹತ್ರ ಏನೋ ಇದೆ, ಆಸೆಗೋಸ್ಕರ ನಾವು ಕೊಲೆ ಮಾಡ್ತೀವಿ. ಅಂದ್ರೆ ತಿಳಿದು ನಾವು ತಪ್ಪು ಮಾಡ್ತಾ ಇದೀವಿ. ಅವನ ಹತ್ರ ಏನೋ ಒಂದು ವಸ್ತು ಇರ್ತದೆ, ಅದು ತುಂಬಾ ಚೆನ್ನಾಗಿರ್ತದೆ, ಕಿತ್ಕೊಂಡ್ರೆ ಅದು ತಪ್ಪು ಅನಿಸಿದ್ರೆ ಆದ್ರೂ ಅವನ್ನ ಹೊಡೆದು ನಾವು ಕಿತ್ಕೊಂತೀರಿ. ಈ ತರ ಅನೇಕ ದುಶ್ಚಟಗಳನ್ನ ನಾವು ಮಾಡಕ್ ಹೋಗ್ತೀರಿ. ಕಾನೂನು ಬಾಹಿರವಾಗಿ ಕೆಲಸಗಳನ್ನ ಮಾಡ್ತಾ ಇರ್ತೀರಿ. ಇದು ನಾವು ಜಾಗೃತ ವ್ಯವಸ್ಥೆಯಲ್ಲಿ ಮಾಡುವಂತಹದ್ದು. ಇದರಿಂದ ನಮಗೆ ಬರುವಂತ ಫಲಿತಾಂಶಗಳು ತುಂಬಾ ಕೆಟ್ಟದ್ದಾಗುತ್ತೆ. ನೆಕ್ಸ್ಟ್ ಸ್ವಪ್ನ ವ್ಯವಸ್ಥೆ. ಈ ಸ್ವಪ್ನ ವ್ಯವಸ್ಥೆಯಲ್ಲಿ ನಾವು ಮಲಗಿದ್ದಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಕಲ್ಪನೆಗಳೊಂದಿಗೆ ನಾವು ಮಾಡಿಕೊಳ್ಳುವ ರೀತಿ.
ನಮ್ಮ ಮನಸ್ಸು ಯಾವ ರೀತಿ ವರ್ತಿಸ್ತದೆ ಅದರ ಮೇಲೆ ನಮ್ಗೆ ಈ ಸ್ವಪ್ನಗಳು ಬರ್ತವೆ. ನಾವು ಒಳ್ಳೆಯ ಮನಸ್ಸಿಂದ ಒಳ್ಳೆ ರೀತಿಯಾಗಿ ವರ್ತಿಸಿದ್ರೆ ಒಳ್ಳೆಯ ಕೆಲಸಗಳು ಬರ್ತವೆ, ಒಳ್ಳೆಯ ಮನಸ್ಥಿತಿ ಕಲ್ಪನೆಗಳು ನಮ್ಮಲ್ಲಿ ಕಾಣಿಸ್ತಾ ಇರ್ತವೆ. ಅದು ಬಿಟ್ರೆ ನಾವು ಕೆಟ್ಟ ರೀತಿ ಯೋಚನೆ ಮಾಡಿದ್ರೆ ಕೆಟ್ಟ ಕಲ್ಪನೆಗಳು, ಕೆಟ್ಟ ಅನುಭೂತಿಗಳು ನಮ್ಗೆ ಬರ್ತಾ ಇರ್ತವೆ. ಇದು ನಮ್ಮ ಮನಸ್ಸಿನಲ್ಲಿ ಆಗುವಂತ ಅನೇಕ ಪರಿಣಾಮಗಳಿಗೆ ಮುಂದೆ ಇದನ್ನೇ ನಾವು ಜಾಗೃತ ವ್ಯವಸ್ಥೆಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಯೋಚನೆ ಮಾಡುವ ಪ್ರತಿಯೊಂದು ವಿಷಯನೂ ನಮ್ಮ ಸ್ವಪ್ನದಲ್ಲಿ ಬಂದಾಗ ಅದನ್ನೇ ಕಾರ್ಯಗತಕ್ಕೆ ಮಾಡೋದಕ್ಕೆ ನಾವು ಜಾಗೃತ ವ್ಯವಸ್ಥೆಯಲ್ಲಿ ಮಾಡ್ತೀವಿ. ಇದು ಒಂದಕ್ಕೊಂದು ಸಂಬಂಧ ಇರ್ತದೆ. ಅಂದ್ರೆ ನಾವು ಯೋಚನೆ ಮಾಡುವ ರೀತಿ, ನಾವು ಆಲೋಚನೆ ಮಾಡುವ ರೀತಿ ಇಲ್ಲಿ ನಮ್ಗೆ ಪ್ರಸ್ತುತ ನಮ್ಗೆ ಕಾಣಿಸ್ತಾ ಇರ್ತದೆ. ಈ ಎರಡನ್ನ ಬಿಟ್ಟು ಮೂರನೇದು ಸುಸ್ವಪ್ನ ವ್ಯವಸ್ಥೆ. ಮಿತ್ರರೇ, ಇಲ್ಲಿ ನಮ್ಮ ಮನಸ್ಸು ಅತಿ ದೀರ್ಘವಾಗಿ ನಿದ್ರಾವ್ಯವಸ್ಥೆಗೆ ಹೋದಾಗ ನಾವು ಮಾಡುವಂತ ಆಲೋಚನೆಗಳು ನಮ್ಮ ಮನದಾಳದಲ್ಲಿಂದ ಬರುತ್ತದೆ. ಇದನ್ನ ನಾವು ಅನುಭವಿಸ್ಬೇಕಾದ್ರೆ ಸಂಪೂರ್ಣವಾಗಿ ನಾವು ಧ್ಯಾನಸ್ಥರಾಗಬೇಕು. ಅಂದ್ರೆ ನಾವು ಯೋಗ ನಿದ್ರೆಯನ್ನು ಮಾಡಬೇಕು. ಯೋಗ ನಿದ್ರೆ ಮಾಡಿದ್ರೆ ಮಾತ್ರ ಇದರಿಂದ ನಮ್ಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಈ ಯೋಗ ನಿದ್ರೆಯಲ್ಲಿ ನಮ್ಗೆ ಸಿಗೋದೇನು? ಉನ್ನತವಾದ ಜ್ಞಾನ. ಈ ಉನ್ನತವಾದ ಜ್ಞಾನವನ್ನ ನಾವು ಪಡಿಬೇಕಾದ್ರೆ ನಾವು ಸುಷುಪ್ತಿ ವ್ಯವಸ್ಥೆಯಲ್ಲಿ ಇಂದ್ರಿಯಗಳೊಂದಿಗೆ, ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ನಾವು ಭೇಟಿ ಮಾಡ್ತೀವಿ. ಇಷ್ಟೊತ್ತು ಏನ್ ಮಾಡಿದ್ವಿ? ಮನಸ್ಸು, ದೇಹ ಮತ್ತೆ ಜಾಗೃತ ವ್ಯವಸ್ಥೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು, ಈ ಮನಸ್ಸಿನೊಂದಿಗೆ ವ್ಯವಹಾರ ಮಾಡ್ತಾ ಇರ್ತೀವಿ ಅಂತರ್ಮುಖಿಯಾಗಿ. ಅಂತ ಮಾಡ್ಕೊಳ್ಳಿ, ಬಾಹ್ಯ ಅಲ್ಲ, ಅಂತರ್ಮುಖಿಯಾಗಿ ನಾವು ಎಲ್ಲಾ ಇಂದ್ರಿಯಗಳನ್ನ, ಮನಸ್ಸನ್ನ ಬಿಟ್ಟು ಅಂತರ್ಮುಖಿಯಾಗಿ ನಾವು ಮಾಡುವಂತ ವ್ಯವಹಾರಗಳು ಈ ಸುಷುಪ್ತ ವ್ಯವಸ್ಥೆಯಲ್ಲಿ ಇರ್ತದೆ. ಇದು ಕೆಲವು ಗಂಟೆಗಳಲ್ಲ, ಕೆಲವು ನಿಮಿಷಗಳ ಕಾಲ ಇರ್ತದೆ. ಒಂದ್ಸರಿ ಈ ವ್ಯವಸ್ಥೆಗೆ ಹೋದ್ರೆ ಒಂದು ದಿನ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವೇನು ಒಂದು ನಿಮಿಷ ಧ್ಯಾನಕ್ಕೆ ಕೂತ್ಕೊಂಡಿದೀವ ಅನಿಸ್ತದೆ. ಅಂತ ದೀರ್ಘವಾದ ಅಂತರ್ಮುಖಿ ಆಗ್ತೀವಿ ನಾವು. ದಿನಗಳು ಕಳೆದ್ರೂ ಗೊತ್ತಾಗೋದಿಲ್ಲ ನಮ್ಗೆ, ಗಂಟೆಗಳಲ್ಲ ದಿನಗಳು ಕಳೆದು ಗೊತ್ತಾಗೋದಿಲ್ಲ. ಅಷ್ಟು ದೀರ್ಘವಾದ ಧ್ಯಾನಕ್ಕೆ ಹೋಗ್ತೀರಿ. ಇದರಿಂದ ನಮ್ಗೆ ತುಂಬಾ ಒಳ್ಳೆ ಜ್ಞಾನ ಸಿಗ್ತದೆ. ಈ ಜ್ಞಾನದಿಂದ ನಮ್ಗೆ ಒಳ್ಳೆ ಮಾರ್ಗ ಸಿಗ್ತದೆ. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಒಳ್ಳೆಯ ಮಾರ್ಗ. ಇದನ್ನ ನಾವು ಕೊಡೋದು ಯಾರು? ನಮ್ಮ ಗುರುಗಳು. ನಮ್ಮ ಒಳ್ಳೆಯ ಗುರು ನಮ್ಗೆ ಸಿಕ್ತು ಅಂದ್ರೆ ಆ ಗುರುವಿಂದ ನಾವು ಒಳ್ಳೆ ರೀತಿಯಾದ ಜ್ಞಾನವನ್ನ ಪಡೆಯಬಹುದು. ಮಿತ್ರರೇ, ಈಗ ಮತ್ತೊಂದು ವ್ಯವಸ್ಥೆ. ಗುರುಜಿ, ಇನ್ನ ಸಮಯ ಇದೆಯಾ? ನಂದಾ ಮೇಡಮ್ ಅವರೇ, ಇನ್ನ ಎಷ್ಟೊತ್ತಿದೆ ಸಮಯ? ಯಾಕಂದ್ರೆ ಅದಕ್ಕೆ ಕೇಳಿದೆ ನಾನು. ಇನ್ನೊಂದು 5 ನಿಮಿಷ 5 ನಿಮಿಷನ ಗುರುಜಿ? ಸರಿ, ಇನ್ನೊಂದು ಪ್ರಸ್ತುತ ಪರಿಸ್ತೀನಿ. ಯಾಕಂದ್ರೆ ಇದು ಒಂದೊಂದು ಪೇಜ್ ಇದ್ರು 18 ಪೇಜ್ ಇದೆ ಗುರುಜಿ, ಜಾಸ್ತಿ ಇದೆ. ಮತ್ತೆ ಇನ್ನೊಂದು ದಿವಸ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಇನ್ನೊಂದು ಪ್ರಾರ್ಥನೆಗೆ ಬರ್ತೀನಿ. ಮಿತ್ರರೇ, ಈಗ ನಾವು ಇಷ್ಟೆಲ್ಲಾ ಮಾಡ್ತಾ ಇರ್ತೀವಿ. ಇವೆಲ್ಲಾನು ಒಂದು ಕರ್ಮಗಳು ಮಾಡ್ತಾ ಮತ್ತೆ ಜ್ಞಾನಕ್ಕೆ ಬರೋದಕ್ಕೆ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಈಗ ನಾವು ಸಹಜವಾಗಿ ಸಹಜ ಸ್ಥಿತಿಯಲ್ಲಿ ಮಾಡುವಂತ ಅನೇಕ ಕಾರ್ಯಕ್ರಮಗಳಲ್ಲಿ ತೊಂದರೆ ಪಡ್ತಾ ಇರ್ತೀವಿ. ಅದನ್ನ ನಾವು ಮುಕ್ತಿಗೋಸ್ಕರ ನಾವು ಲೋಕಾರೂಢಿಯಾಗಿ ಮಾಡುವಂತ ಕೆಲಸಗಳೇನಂದ್ರೆ ಪ್ರಾರ್ಥನೆ. ನಾವು ಕಷ್ಟಗಳು ಬಂದಿದೆ, ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದು. ಯಾಕಂದ್ರೆ ನಾವು ಧ್ಯಾನ ಗೀನ ಎಲ್ಲ ಮಾಡೋದು ಈಗ ಗುರುಗಳು, ಒಳ್ಳೆ ಗುರು ಸಿಕ್ಕಿದ್ರೆ ಮಾತ್ರ ನಾವು ಮಾಡ್ತೀವಿ. ಅದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರ ಹತ್ರ ನಾವು ಬೇಡ್ಕೊಂತೀರಿ. ಅಲ್ಲೋಗಿ ಪೂಜಾರಿಗೆ ದಕ್ಷಿಣೆ ಹಾಕ್ತೀರಿ. ಗುರುಗಳೇ, ನನ್ ಕಷ್ಟ ಜಾಸ್ತಿ ಬಂದಿದೆ, ಈ ಕಷ್ಟನ ನಿವಾರಣೆ ಮಾಡ್ಬೇಕು, ನನ್ಗೆ ಇಂಥ ಕೋರಿಕೆ ಇದೆ, ಅದನ್ನು ತೀರಿಸ್ಬೇಕು ಅಂದ್ಬಿಟ್ಟು ದೇವ್ರ ಹತ್ರ ನಾವು ನಿರ್ಮಲ ಮನಸ್ಸಿನಿಂದ ಮಾತಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ಬರೀ ಯಾವ ರೀತಿಯಲ್ಲಿ ನಾವು ಮಾಡ್ತೀವಿ. ನಾವು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಗುರು ದೇವ್ರೆ, ನಮ್ಗೆ ಈ ಕೋರಿಕೆಯನ್ನ ತೀರಿಸು ಅನ್ನೋ ರೀತಿ ನಾವು ಪ್ರಸ್ತುತ ಪಡಿಸ್ತೀವಿ. ಇದು ಒಳ್ಳೆ ರೀತಿ ಅಲ್ಲ, ಆದ್ರೆ ಇದು ನಮಗೆ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಈ ರೂಢಿಯಲ್ಲಿ ಬಂದಿರೋದ್ರಿಂದ ನಾವು ಇದನ್ನೇ ಹೋಗಿ ದೇವರ ಹತ್ರ ಬೇಡ್ಕೊಂತೀವಿ. ನಾನು ನಿನ್ ಶರಣಾಗ್ತಾ ಇದ್ದೀನಿ, ನಾನು ಅಧೀನನಾಗಿ ನಿನ್ನ ಬೇಡ್ಕೊಂತಾ ಇದ್ದೀನಿ, ನನ್ಗೆ ಈ ಕಷ್ಟಗಳಿಂದ ನನಗೆ ಪ್ರಾಯಶ್ಚಿತ್ತ ಕೊಡು, ನನಗೆ ಕಷ್ಟಗಳಿಂದ ಪಾರು ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದಾದ್ಮೇಲೆ ಮತ್ತಿನ್ನೊಂದು, ಇದು ಪ್ರಾರ್ಥನೆ ಆಯ್ತು, ಆದ್ರೆ ಅದರಿಂದ ನಮ್ಮ ಪ್ರಾರ್ಥನೆಯಿಂದ ನಮ್ದು ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಆದ್ರೆ ನಮ್ಮ ಮನಸ್ತೃಪ್ತಿಗೆ ಮಾತ್ರ ಎಲ್ಲಾರು ಮಾಡ್ದಂಗೆ ನಾವು ಮಾಡ್ತಾ ಇದೀವಿ ರೂಢಿಯಲ್ಲಿ. ಮತ್ತೆ ಇನ್ನೊಂದು, ಪ್ರಾಯಶ್ಚಿತ ಮಾಡ್ಕೊಂತೀವಿ. ಯಾವ ರೀತಿ ಪ್ರಾಯಶ್ಚಿತ ಮಾಡ್ಕೊಂತೀವಿ ಅಂದ್ರೆ, ನಮ್ಮ ದೇಹನ ನಾವು ಶಿಕ್ಷಿಸಿಕೊಳ್ಳೋದು. ಅಂದ್ರೆ ನಮ್ಮ ದೇಹಕ್ಕೆ ಕುಕ್ಕಿಗಳನ್ನ ಹಾಕೊಂಡು
ರಥನ ಎಳ್ಕೊಂಡು ಹೋಗೋದಾಗ್ಲಿ, ಇಲ್ಲ ನಮ್ಮ ಬಾಯಿಗೆ ಬೀಗ ಹಾಕೋದಾಗ್ಲಿ, ಅಂದ್ರೆ ತ್ರಿಶೂಲದಿಂದ ಬಾಯಿ ಚುಚ್ಕೊಳ್ಳೋದು, ಮತ್ತೆ ನಾಲಿಗೆನ ಚುಚ್ಕೊಳ್ಳೋದು, ಅದಾದ್ಮೇಲೆ ನಾವು ಕಾಣಿಕೆಗಳ ಅರ್ಪಿಸೋದು, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ಮತ್ತೆ ಹರಕೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಬೆಟ್ಟನ ಹತ್ತೀವಿ, ಪ್ರದರ್ಶನಗಳು ಮಾಡ್ತೀವಿ, ಕೆಂಡದ ಮೇಲೆ ಬೆಂಕಿ ಕೆಂಡದ ಮೇಲೆ ನಡಿತೀವಿ, ಮತ್ತೆ ಮುಳ್ಳಿನ ಮೇಲೆ ನಡಿತೀವಿ, ಚಾಟಿಯಿಂದ ನಮ್ಮ ದೇಹನ ಒಡ್ಕೊಂತೀವಿ. ಈ ರೀತಿಯಾದ ಪಶ್ಚಾತ್ತಾಪ ಪಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಕೂಡ ಒಳ್ಳೆಯ ಮಾರ್ಗ ಅಲ್ಲ. ಇದರಿಂದ ಕೂಡ ನಾವು ಮಾಡಿರುವಂತ ಕರ್ಮಗಳು ತೀರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಏನಿದ್ರು ಬಾಹ್ಯಕ್ಕೆ ನೋಡುವವರೆಗೆ ಮಾಡುವಂತ ಕೃತ್ಯಗಳಾಗ್ತದೆ ಹೊರತು ನಮ್ಮ ಮಾಡಿದ ಕರ್ಮಗಳು ಇದರಿಂದ ನಮ್ಗೆ ತೀರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ದಯವಿಟ್ಟು ಪಶ್ಚಾತ್ತಾಪ ಇದಲ್ಲ. ಯಾವ ರೀತಿ ಪಶ್ಚಾತ್ತಾಪ ಅಂದ್ರೆ, ನಾವು ಮಾಡಿರುವಂತ ಕರ್ಮಗಳು, ನಾವು ಮಾಡಿರುವಂತ ತಪ್ಪುಗಳು, ನಾವು ಮಾಡಿರುವಂತ ಅಧರ್ಮಗಳು ಇನ್ನು ಮುಂದೆ ನಾವು ಯಾವುದೇ ರೀತಿಯ ಕಾರಣದಿಂದ ಮಾಡೋದಿಲ್ಲ. ನಾವು ಸಂಪೂರ್ಣವಾಗಿ ಯಾವುದೇ ಪ್ರಾಣಿ ಹಿಂಸೆ ಮಾಡೋದಿಲ್ಲ, ಯಾವುದೇ ಅಧರ್ಮ ಕೆಲಸಗಳು ಮಾಡೋದಿಲ್ಲ, ಯಾವ ಮನುಷ್ಯ ದೇವರಿಂದ ಸೃಷ್ಟವಾಗಿರುವಂತ ಮನುಷ್ಯರಿಗೆ ನಾವು ಯಾವುದೇ ರೀತಿಯಾದ ತೊಂದರೆಗಳನ್ನ ಕೊಡೋದಿಲ್ಲ ಅಂತ ನಾವು ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಮಾಡಿ ಮುಂದೆ ಅದನ್ನ ನಾವು ಮಾಡದಿರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ನಮಗೆ ಕೇವಲ ಧ್ಯಾನ ಒಂದೇ ಮಾರ್ಗ ಅಂತ ಆ ರೀತಿ ಹೋದ್ರೆ ಅದರಿಂದ ನಮ್ಗೆ ಪ್ರಾಯಶ್ಚಿತ್ತ ಸಿಗ್ತದೆ. ಆವಾಗ ನಮ್ಗೆ ಅದರಿಂದ ಒಳ್ಳೆ ದಾರಿ ಸಿಗ್ತದೆ. ಆ ದಾರಿಯಲ್ಲಿ ಮುಂದುವರೆದ್ರೆ ನಮ್ಗೆ ಒಳ್ಳೆಯ ಧ್ಯಾನ ಮತ್ತೆ ಒಳ್ಳೆಯ ಮಾರ್ಗ ಸಿಗ್ತದೆ. ಇದನ್ನ ನಾವು ಅನುಭವಿಸ್ಬೇಕು. ಪ್ರಾರ್ಥನೆಗಳಿಂದ ಆಗ್ಲಿ, ಅಲ್ಲ ದೇಹದನ್ನು ಶಿಕ್ಷೆ ಮಾಡಿಕೊಳ್ಳುವುದರಿಂದ ಆಗ್ಲಿ ನಮ್ಗೆ ಒಳ್ಳೆಯದು ಆಗೋದಿಲ್ಲ. ಇದು ನಾವು ಕೃತಿಯಲ್ಲಿರುವಂತ ಪ್ರಚಲಿತವಾಗಿರುವಂತ ಮಾರ್ಗಗಳನ್ನ ಮಾಡೋದು ಮಾತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಧ್ಯಾನ ಒಂದೇ ಮಾರ್ಗ. ಇದಾದ್ಮೇಲೆ ಮತ್ತೆ ಮುಂದೆ ಒಂದು ಮಾರ್ಗ ಇದೆ. ಆರಾಧನೆಗಳನ್ನ ಮಾಡ್ತಾ ಇರ್ತೀವಿ. ಆರಾಧನೆಗಳು 3 ರೀತಿಯಾದ ಆರಾಧನೆಗಳು ಮಾಡ್ತೀವಿ. ಯಾವ ರೀತಿ? ಕರ್ಮ ಮಾರ್ಗ, ಉಪಾಸನಾ ಮಾರ್ಗ, ಸಾಧನಾ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ಭಜನೆಗಳು, ತೀರ್ಥಯಾತ್ರೆಗಳು, ನದಿ ಸ್ನಾನಗಳು, ಪ್ರಾರ್ಥನೆಗಳು, ಯಜ್ಞ ಯಾಗಾದಿಗಳು. ಸುಮಾರು ದುಡ್ಡು ಖರ್ಚು ಮಾಡ್ತೀವಿ ಇದಕ್ಕೋಸ್ಕರ. ಎಲ್ಲೆಲ್ಲೋ ಕಾಶಿ, ಬದ್ರಿನಾಥ್, ಕೇದಾರನಾಥ್ ಹೋಗ್ತೀವಿ, ಅಲ್ಲೆಲ್ಲ ತೀರ್ಥಯಾತ್ರೆಗಳು ಮಾಡ್ಕೊಂಡ್ ಬರ್ತೀವಿ. ಮಾಡಿರೋ ಕರ್ಮಗಳೆಲ್ಲ ತೀರೋಗುತ್ತೆ ಅಂದ್ಬಿಟ್ಟು ಗಂಗಾ ನದಿ, ಯಮುನಾ ನದಿ, ಎಲ್ಲಾ ನದಿಗಳಲ್ಲಿ ನಾವು ಸ್ನಾನ ಮಾಡ್ತೀವಿ. ಸ್ನಾನ ಮಾಡ್ಬಿಟ್ಟು ನಮ್ಮ ಪಾಪಗಳೆಲ್ಲ ಕಳ್ಕೊಂಡಿದ್ದೀವಿ ಅಂತ ಸಂತೃಪ್ತಿಯಾಗಿ ಬರ್ತೀವಿ. ಆದ್ರೆ ಪಾಪ ಕಳೆಯುತ್ತಾ? ದಯವಿಟ್ಟು ಇಲ್ಲ. ಇದರಿಂದ ನಮ್ಮ ಪಾಪಗಳು ಕಳೆಯೋದೇ ಇಲ್ಲ. ಉಪಾಸನಾ ಮಾರ್ಗದಲ್ಲಿ ಅಷ್ಟೇ ಶರೀರವನ್ನು ಉಪಯೋಗಿಸುವುದಿಲ್ಲ, ಮನಸ್ಸನ್ನು ಉಪಯೋಗಿಸಿ ಮಾಡುತ್ತಾರೆ. ಇವರು ಯಾರಾದರೂ ದೇಹ ಒಂದು ನಾಮವನ್ನು ಸ್ಮರಿಸಿದಾಗಲಿ, ರೂಪ ಮೇಲೆ ದೃಷ್ಟಿ ಇರಿಸುವುದಾಗಲಿ, ಜಪ ಮಂತ್ರ ಮಾಡುವುದಾಗಲಿ ಮಾಡುತ್ತಾರೆ. ದೇವರ ನಾಮ ರೂಪಗಳ ಅನೇಕ ಉಪಾಸನೆಗಳು ಮಾಡುತ್ತಾರೆ. ಅಂದ್ರೆ ನಾವು ಏನ್ ಮಾಡ್ತೀವಿ ಇಲ್ಲಿ? ಒಂದು ರಾಮನ ಧ್ಯಾನ, ಇಲ್ಲ ಕೃಷ್ಣನ ಧ್ಯಾನ, ಯಾವುದೇ ರೀತಿಯಾದ ಧ್ಯಾನಗಳನ್ನ ಹೆಸರಿನ ಮೂಲಕ ನಾವು ಉಪಾಸನೆ ಮಾಡಕ್ ಹೋಗ್ತೀವಿ. ಅಂದ್ರೆ ಕರ್ಮ ಮಾರ್ಗದಲ್ಲಿ ನಾವು ದೇಹದೊಂದಿಗೆ ಯಾತ್ರೆಗಳು ಮಾಡ್ತೀವಿ, ನದಿ ಸ್ನಾನ ಮಾಡ್ತೀವಿ. ಉಪಾಸನೆ ಮಾರ್ಗದಲ್ಲಿ ನಾವು ಕುಂತಲ್ಲೇ ಕುತ್ಕೊಂಡು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಧ್ಯಾನದಲ್ಲಿ ನಮ್ಗೆ ಗುರುಪದೇಶ ಬೇಕು ಅಂತ ಹೇಳ್ತೀವಿ. ಯಾರೋ ಒಬ್ಬ ಬರ್ತಾರೆ, ಆ ಗುರು ನಮಗೆ ಉಪದೇಶ ಮಾಡ್ತಾರೆ, ಈ ನಾಮನ ಜಪ ಮಾಡು ಅಂತ ಹೇಳ್ತಾರೆ. ಜಪ ಮಾಡೋದನ್ನ ಆ ರೀತಿ ನಾವು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ನಮ್ಗೆ ಒಳಿತಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿರ್ತದೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಸಾಧನೆ ಮಾರ್ಗಕ್ಕೆ ಬರ್ತೀವಿ. ಇವೆರಡನ್ನು ಮಾಡಿದಾಗ ನಂಗೆ ಸಂಪೂರ್ಣವಾಗಿ ಯಾವುದು ಒಂದು ಲಾಭ ಸಿಗ್ಲಿಲ್ಲ ಅಂದಾಗ ಮುಂದೆ ಬರುವಂತದ್ದೇ ನಮ್ಗೆ ಸಾಧನಾ ಮಾರ್ಗ. ಈ ಸಾಧನಾ ಮಾರ್ಗ ಯೋಗಿ ಮಾರ್ಗ ಅಂತ ಹೇಳ್ತಾರೆ. ಈ ಯೋಗಿ ಮಾರ್ಗನ ಅನುಸರಿಸಬೇಕಾದ್ರೆ ನಮ್ಗೆ ಒಳ್ಳೆ ಗುರು ಅವಶ್ಯಕತೆ ಇದೆ. ಒಳ್ಳೆ ಗುರು ಅವಶ್ಯಕತೆ ಇದ್ರೆ ಮಾತ್ರ ಈ ಯೋಗಿ ಮಾರ್ಗ ನಮ್ಗೆ ಸಾಧನಾ ಮಾರ್ಗ ಆಗುತ್ತೆ. ಇದು ಧ್ಯಾನ ಸ್ಥಿತಿಗೆ ಕೊಂಡೊಯ್ಯುತ್ತೆ ನಮ್ಮನ್ನ. ಇದು ಧ್ಯಾನದಲ್ಲಿ ಕೂತ್ಕೋಬೇಕಾಗುತ್ತೆ. ಇದು ನಮಗೆ ಬೋಧಿಸಿರುವಂತಹದ್ದು ಪತ್ರಿಜಿ ಗುರುಗಳು. ಪತ್ರಿಜಿ ಗುರುಗಳು ನಮ್ಗೆ ಈ ಸಾಧನಾ ಮಾರ್ಗವನ್ನ ಹೇಳಿದ್ದಾರೆ. ಯಾವ ರೀತಿ ಅಂದ್ರೆ ಆನಾಪಾನ ಸತಿ ಧ್ಯಾನ. ಈ ಆನಾಪಾನ ಸತಿ ಧ್ಯಾನಕ್ಕೆ ನಾವು ಕೂತ್ಕೊಂಡಾಗ ನಾವು ಒಳ್ಳೆ ಮಾರ್ಗಕ್ಕೆ ಹೋಗ್ತೀರಿ. ಮಿತ್ರರೇ, ಇಲ್ಲಿ ಮತ್ತೆ ಹೇಳ್ತಾ ಇದೀನಿ, ಆರಾಧನೆ ಮಾರ್ಗದಲ್ಲಿ ನಾವು ಮಾಡುವಂತ ಆರಾಧನೆಗಳು ಯಾವುದು ನಮ್ಗೆ ಕೈಗೂಡೋದಿಲ್ಲ. ಆದ್ರೆ ಕೆಲವರು ಹೇಳ್ತಾರೆ, ನೀವು ಕಣ್ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದ ದೇವರು ವರ ಕೊಡೋದಿಲ್ಲ. ದೇವ್ರನ್ನ ಆರಾಧಿಸ್ಬೇಕು, ದೇವ್ರನ್ನ ಅಲಂಕಾರ ಮಾಡ್ಬೇಕು, ದೇವ್ರನ್ನ ಮೆರವಣಿಗೆ ಮಾಡ್ಬೇಕು,
ಆಮೇಲೆ ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ನಾವು ಹೋಗಿ ಅಲ್ಲಿ ಪುಣ್ಯದ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಎಲ್ಲಾ ರೀತಿಯಾದ ಒಂದು ಉತ್ತಮ ಮಾರ್ಗ ಲಭಿಸ್ತದೆ ಅಂತ ಹೇಳ್ತಾರೆ. ಆದ್ರೆ ಅದರಿಂದ ನಾವು ಖರ್ಚು ಮಾಡ್ಕೊಂತೀವಿ, ದೇಹ ದಂಡನೆ ಮಾಡ್ಕೊಂತೀವಿ, ಆದ್ರೆ ಫಲಿತಾಂಶ ಶೂನ್ಯ ಆಗಿರ್ತದೆ. ಆದ್ರೆ ಪತ್ರಿಜಿ ಗುರುಗಳು ತಿಳಿಸುವಂತ ಈ ಮಾರ್ಗ, ಧ್ಯಾನ ಮಾರ್ಗ, ನಮ್ಗೆ ಕುಂತಲ್ಲೇ ನಾವೇ ದೇವರು ಅನ್ನೋದನ್ನ ನಮ್ಗೆ ತೋರಿಸ್ಕೊಡುವಂತ ಒಂದು ಉತ್ತಮವಾದಂತ ಮಾರ್ಗ ಆಗಿದೆ. ಇಂಥ ಮಾರ್ಗನ ನಾವು ಚಾಯ್ಸ್ ಮಾಡ್ಕೊಂಡ್ರೆ ಮುಂದೆ ನಮ್ಗೆ ಒಳ್ಳೆ ರೀತಿ ಮುಂದಿನ ಜನ್ಮ ಅನ್ನೋದು ಇರದೆ ಈ ಜನ್ಮಕ್ಕೆ ನಾವು ಮುಕ್ತಿ ಹೊಂದುವಂತ ಅವಕಾಶ ಜಾಸ್ತಿ ಇದೆ. ಇಂಥ ಕರ್ಮ ಮಾರ್ಗಗಳಲ್ಲಿ ಉಪವಾಸ ಮಾರ್ಗ ಅಥವಾ ಕರ್ಮ ಮಾರ್ಗಗಳನ್ನ ಬಿಟ್ಟು ನಾವು ಸಾಧನಾ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಆ ಸಾಧನಾ ಮಾರ್ಗನ ಮುಂದುವರಿಸಿದ್ರೆ ನಮ್ಮ ಎಲ್ಲಾ ಧ್ಯಾನಿಗಳು ಉತ್ತಮ ಮಾರ್ಗವಾಗಿ ಮುಕ್ತಿ ಹೊಂದಬಹುದು ಅಂತ ನನ್ನ ಒಂದು ಸಣ್ಣ ಸಂದೇಶ. ಇದಕ್ಕೆ ಒಳ್ಳೆ ಗುರುಗಳು ಬೇಕು. ಅದಕ್ಕೆ ಗುರು ಹೆಂಗಿರ್ಬೇಕು ಅಂತ ಒಬ್ಬ ವೇಮನ ಮಹಾಕವಿ ಒಂದು ಮಾತು ಹೇಳ್ತಾರೆ. ಸಾಮಾನ್ಯ ಗುರು ಕರ್ಮ ಮಾರ್ಗವನ್ನು ಕಟ್ಟುವರು, ಮಧ್ಯಮ ಗುರು ಮಂತ್ರ ಮಾರ್ಗವನ್ನು ಕಟ್ಟುವರು, ಉತ್ತಮ ಯೋಗಿ ಸಾಮ್ರಾಜ್ಯವನ್ನೇ ಕಟ್ಟುವರು, ವಿಶ್ವದಾಭಿರಾಮ ವಿನೋದ ಅಂತ ಹೇಳ್ತಾರೆ. ಇದು ವೇಮನ ಯೋಗಿಗಳು ಹೇಳಿರುವಂತ ಮಾತು. ಇನ್ನೊಂದ್ಸರಿ ಹೇಳ್ತೀನಿ, ಸಾಮಾನ್ಯವಾದ ಗುರು ಕರ್ಮ ಮಾರ್ಗವನ್ನ ಕಟ್ತಾರೆ, ಮಧ್ಯಮವಾದ ಗುರು ಮಂತ್ರ ಮಾರ್ಗವನ್ನ ಕಟ್ಟುತ್ತಾರೆ, ಉತ್ತಮವಾದ ಯೋಗಿ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ, ವಿಶ್ವದಾಭಿರಾಮ ವಿನರವೇಮ ಅಂತ ಆ ಒಂದು ನಮ್ಗೆ ಸಂದೇಶನ ಕೊಟ್ಟಿದ್ದಾರೆ. ಅದರಿಂದ ನಾವು ಒಳ್ಳೆಯ ಗುರುಗಳ ಸಂದೇಶದೊಂದಿಗೆ ಮುಂದುವರಿಸಿದ್ರೆ ನಾವು ಉತ್ತಮ ಮಾರ್ಗವನ್ನ ನಾವು ಅನುಸರಿಸಬಹುದು. ನಂತರ ಮುಂದೆ ನಮ್ಗೆ ಈ ಅಡಚಣೆಗಳು ಗುರುಗಳೇ ಇನ್ನ ಕಂಟಿನ್ಯೂ ಮಾಡ್ಲಾ? ನೆಕ್ಸ್ಟ್ ತಗೋರಿ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ಸೊ ಮುಂದಿನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋಬಹುದು. ಆಯ್ತು ಗುರುಜಿ, ನಾನು ಇದನ್ನೇ ಕ್ಲಾಸ್ ಇನ್ನೊಂದ್ಸರಿ ಮುಂದುವರಿಸ್ತೀನಿ. ಇನ್ನ ಇಷ್ಟೊಂದು ಸಮಯ ಬೇಕಾಗುತ್ತೆ, ಇನ್ನ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವತ್ತು ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಮತ್ತೊಂದ್ಸಲ ಅವಕಾಶ ಕೊಟ್ಟಾಗ ಇದನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಅವಕಾಶನ ಕಲ್ಪಿಸಿಕೊಟ್ಟಂತ ರಂಗನಾಥ್ ಪ್ರಜೆಗಳಿಗೆ ಹಾಗೂ ಇಷ್ಟೊತ್ತು ನನ್ನ ಮಾತುಗಳನ್ನ ಆಲಿಸಿದಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ.